श्रीरामशरणं समस्तजगतां रामं विना का गति रामेण प्रतिहन्यते कलिमलं रामाय कार्यं नमः रामाद्रस्यति कालभीमभुजगो रामस्य सर्वं वसे रामे भक्तिरखण्डिता भवतु मे रामत्वमेवाश्रयः महाव्याकरणाम्भोधिमन्थमानसमन्दरं कवयन्तं रामकीर्त्या हनुमन्तमुपास्महे वाल्मीकिर्गौः पुनीयान्नो महीधरपदाश्रया यद्दुग्धमुपजीवन्ति कवयस्तरणका इव पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान् नमस्ये गुरुन् मम ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಶರಥ ಎಲ್ಲ ರಾಜರನ್ನು ಕೂಡ ಕರೆದು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ ಅನ್ನೋದ್ರ ಬಗ್ಗೆ ಕಥೆ ಆಗಿತ್ತು. ಆಮೇಲೆ ದಶರಥ ಏನ್ ಮಾಡ್ತಾನೆ ಅಂತಂದ್ರೆ ಇಡೀ ಎಲ್ಲಾ ಜನರಿಗೂ ಕೂಡ ಘೋಷಣೆ ಮಾಡ್ತಾನೆ, ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೀನಿ ಅಂತ. ಅದು ಯಾವತ್ತು ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಆವಾಗ ಅದ್ರ ಮುಂದಿನ ದಿವಸನೇ ಮಾಡ್ಬೇಕು ಅಂತ ನಿಶ್ಚಯ ಆಗುತ್ತೆ. ಎಲ್ಲಾ ಜನರು ಕೂಡ ಅದಕ್ಕೆಲ್ಲ ಇಡೀ ದೇಶವನ್ನೆಲ್ಲ ಅಲಂಕಾರ ಮಾಡ್ತಾ ಇರ್ತಾರೆ, ಎಲ್ಲ ಸಿದ್ಧತೆ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಆದ್ರೆ ಒಬ್ಬಳಿಗೆ ಮಾತ್ರ ಖುಷಿ ಆಗೋದಿಲ್ಲ. ಯಾರು ಅಂತಂದ್ರೆ ಮಂಥರೆ. ಇವಳು ಅಲಕ್ಷ್ಮಿಯ ಅವತಾರ. ಅವಳು ಕೈಕೇಯಿಯ ಸೇವಕಿ ಆಗಿರ್ತಾಳೆ. ಅವಳು ಮಂಥರೆ ಎಲ್ಲರನ್ನು ನೋಡಿ ಏನಾಯ್ತು ಅಂತ ಕೇಳ್ತಾಳೆ. ಎಲ್ಲ ಜನರೆಲ್ಲ ಹೇಳ್ತಾರೆ, ನಿಂಗೆ ಗೊತ್ತಿಲ್ವಾ ರಾಮನ್ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ. ಅದನ್ನ ಕೇಳಿದ ತಕ್ಷಣ ಮಂಥರೆಗೆ ತುಂಬಾ ಕೋಪ ಬರುತ್ತೆ. ಅವಳು ಹೋಗಿ ಕೈಕೇಯಿಯ ಹತ್ರ ಹೋಗ್ತಾಳೆ. ಕೈಕೇಯಿಗೆ ಹೋಗಿ ಹೇಳ್ತಾಳೆ, ನೀನೇನು ಆರಾಮಾಗಿ ಇಲ್ಲೇ ಕೂತಿದ್ಯಾ, ರಾಮನ್ ಪಟ್ಟಾಭಿಷೇಕ ಆಗತ್ತಂತೆ ಅಂತ ಹೇಳ್ತಾಳೆ. ಅದನ್ನ ಹೇಳಿದ ತಕ್ಷಣ ಕೈಕೇಯಿಗೆ ತುಂಬಾ ಖುಷಿಯಾಗಿ ಹೌದಾ ಅಂತ ಹೇಳಿ ಒಂದು ಆಭರಣವನ್ನ ಕೊಟ್ಟು, ನೀನ್ ಏನ್ ವರ ಬೇಕು ಹೇಳು, ನೀನ್ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಾ, ನಿನಗೆ ಏನ್ ವರ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಇದಕ್ಕೆ ಮಂಥರಿಗೆ ತುಂಬಾ ಕೋಪ ಬಂದು ಅವಳು ಕೊಟ್ಟಿದ್ದ ಆಭರಣವನ್ನ ಬಿಸಾಕಿ ಹೇಳ್ತಾಳೆ, ನೀನು ಯಾಕೆ ಇಷ್ಟೊಂದು ಖುಷಿ ಆಗ್ತಾ ಇದೆಯಾ, ಇದು ಖುಷಿಯಾಗೋ ಸಮಯ ಅಲ್ಲ. ನಿನ್ ಮಗನ್ನ ಬಿಟ್ಟು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ, ಆಗ ನೀನು ರಾಜಮಾತ ಆಗೋದಿಲ್ಲ ಅಂತೆಲ್ಲ ಹೇಳ್ತಾಳೆ. ಆದ್ರೂ ಕೂಡ ಕೈಕೇಯಿ ಒಪ್ಪೋದಿಲ್ಲ. ನನಗೆ ರಾಮನ ಪಟ್ಟಾಭಿಷೇಕ ಆದ್ರೂ ಒಂದೇ, ಭರತನ ಪಟ್ಟಾಭಿಷೇಕ ಆದ್ರೂ ಒಂದೇ, ಇಬ್ರು ಕೂಡ ನನಗೆ ಅಷ್ಟೇ ಪ್ರಿಯರಾಗಿದ್ದಾರೆ. ಅದರಿಂದ ರಾಮನ ಪಟ್ಟಾಭಿಷೇಕ ಆಗಿರೋದ್ರಿಂದ ನನಗೇನು ದುಃಖ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಮಂಥರೆ ಎಷ್ಟು ಹೇಳಿದ್ರು ಕೂಡ ಕೈಕೇಯಿ ಕೇಳೋದಿಲ್ಲ. ಆಗ ಮಂಥರೆ ಹೇಳ್ತಾಳೆ, ನಿನ್ನನ್ನ ಮತ್ತೆ ಭರತನ ಸೇವಕರನ್ನಾಗಿ ರಾಮ ಇಟ್ಕೋತಾನೆ ಅಂತ. ಆವಾಗ ಕೈಕೇಯಿಗೆ ಹೌದು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆವಾಗ ಮಂಥರೆ ನಿಕೃತಿ ಅನ್ನೋ ಒಬ್ಬ ರಾಕ್ಷಸಿಯನ್ನ ಕಳಿಸಿರ್ತಾಳೆ. ಅವಳು ಕೈಕೇಯಿಯಲ್ಲಿ ಅವಳ ಆವೇಶ ಆಗುತ್ತೆ, ಅದರಿಂದ ಅವಳು ಒಪ್ಕೋತಾಳೆ. ಮತ್ತೆ ಕೈಕೇಯಿ ಹೋಗ್ತಾಳೆ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಮಂಥರೆ ಹೇಳ್ತಾಳೆ, ನೀನು ಮೊದಲು ದಶರಥ ಒಂದ್ ಕಡೆ ಯುದ್ಧಕ್ಕೆ ಹೋಗಿದ್ದ. ಆ ಯುದ್ಧಕ್ಕೆ ಹೋದಾಗ ದಶರಥ ಇನ್ನೇನು ಸಾಯುವ ಪರಿಸ್ಥಿತಿ ಬಂದಿತ್ತು. ಆವಾಗ ಶತ್ರು ಇವನನ್ನ ಸಾಯಿಸ್ಬೇಕಾದ್ರೆ ನೀನು ಇವನ ರಥವನ್ನ ಬೇರೆ ಕಡೆ ತಗೊಂಡೋಗಿ ದಶರಥನನ್ನ ನೀನು ಕಾಪಾಡಿದ್ದಿ. ಆವಾಗ ದಶರಥ ನಿನಗೆ ಹೇಳಿದ, ನಿನಗೆ 2 ವರ ಕೊಡ್ತೀನಿ ಬೇಡ್ಕೊ ಅಂತ. ಆವಾಗ ನೀನು ನಾನು ಪ್ರಸಂಗ ಬಂದಾಗ ಕೇಳ್ತೀನಿ ಅಂತ ಹಾಗೆ ಬಿಟ್ಟಿದ್ದಿ. ಆ 2 ವರವನ್ನ ನೀನು ಇವಾಗ ಕೇಳು. ಮೊದಲನೇದು ಏನು ಅಂತಂದ್ರೆ ರಾಮ ವನವಾಸಕ್ಕೆ ಹೋಗ್ಬೇಕು. ಆ ಕೈಕೇಯಿ ಕೇಳ್ತಾಳೆ, ರಾಮ ಯಾಕೆ ವನವಾಸಕ್ಕೆ ಹೋಗ್ಬೇಕು, ಭರತನ ಪಟ್ಟಾಭಿಷೇಕ ಆಗ್ಲಿ ಅಂತ ಕೇಳಿದ್ರೆ ಸಾಕು ಅಲ್ವಾ ಅಂತ. ಆವಾಗ ನಾವು ಹೇಳ್ತಾಳೆ, ಏನಾದ್ರೂ ರಾಮ ಕಾಡಿಗೆ
ಹೋಗ್ಲಿಲ್ಲ ಅಂತ ಆದ್ರೆ, ಇಲ್ಲೇ ಇದ್ದ ಅಂತ ಆದ್ರೆ, ಆವಾಗ ಜನರೆಲ್ಲ ಬಂದು ರಾಮನನ್ನೇ ರಾಜ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ರಾಮ ರಾಜ ಆಗೋ ಸಾಧ್ಯತೆ ಇದೆ. ಆದ್ರಿಂದ ರಾವಣನ ವನವಾಸ ಕಳಿಸ್ಬೇಕು ಅಂತ. ಮೊದಲನೇ ವಾರ ರಾಮನನ್ನ 14 ವರ್ಷ ಕಾಡಿಗೆ ಕಳಿಸ್ಬೇಕು. ಕೈಕೇಯಿ 14 ವರ್ಷ ಕಾಡಿಗೆ ಕಳಿಸ್ಬೇಕು, ಯಾವುದೋ 1 ವರ್ಷ ಕಳಿಸಿದ್ರೆ ಸಾಕಲ್ಲ, ಪಟ್ಟಾಭಿಷೇಕ ಆಗೋ ಸಮಯದಲ್ಲಿ ಮಾತ್ರ ರಾಮ ಇಲ್ಲೇ ಇದ್ರೆ ಸಾಕಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತಾಳೆ, 14 ವರ್ಷ ಆಗಿದ್ರೆ ಯಾವ ಜನರಿಗೂ ಕೂಡ ರಾಮ ನೆನಪಿರೋದಿಲ್ಲ, ಅದರಿಂದ 14 ವರ್ಷ ಕಾಡಿಗೆ ಕಳಿಸು ಅಂತ ಹೇಳ್ತಾಳೆ. ಆಗ ಹೌದು ಅಂತ ಅನ್ಸುತ್ತೆ ಕೈಕೇಯಿಗೆ. ಅವಳು ರಾಮ 14 ವರ್ಷ ಕಾಡಿಗೆ ಹೋಗ್ಬೇಕು, ಮತ್ತೆ ಭರತ ರಾಜ ಆಗ್ಬೇಕು ಅಂತ ವರ ಕೇಳ್ಬೇಕು ಅಂತ ನಿಶ್ಚಯ ಮಾಡಿ ಕ್ರೋಧ ಗೃಹಕ್ಕೆ ಹೋಗ್ತಾಳೆ. ಕ್ರೋಧ ಗೃಹ ಅಂತಂದ್ರೆ ಅಲ್ಲಿ ಕೋಪ ಮಾಡಿಕೊಂಡವ್ರು ಇರ್ಬೇಕಾದ ಜಾಗ ಅಂತ. ಅಲ್ಲಿ ಹೋಗಿ ಅವಳು ಆಭರಣನೆಲ್ಲ ಕಿತ್ತಿ ಬಿಸಾಕಿ ಕೂದಲನ್ನೆಲ್ಲ ಕೆದರ್ಕೊಂಡು ಅಲ್ಲಿ ಹೋಗಿ ಮಲ್ಕೋತಾಳೆ. ದಶರಥ ಕೈಕೇಯಿಗೆ ರಾಮನ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಕ್ಕೆ ಅಂತ ಕೈಕೇಯಿ ಅಂತಃಪುರಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಕೈಕೇಯಿ ಇರಲ್ಲ. ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇಲ್ಲಿ ನೋಡಿದ್ರೆ ಇಲ್ಲಿ ಕ್ರೋಧ ಗೃಹದಲ್ಲಿ ಕೈಕೇಯಿ ಇರ್ತಾಳೆ. ಅದನ್ನ ನೋಡಿ ಯಾಕೆ ಇಲ್ಲಿ ಕೂತಿದ್ಯಾ ಅಂತೆಲ್ಲ ಕೇಳ್ತಾರೆ. ಕೈಕೇಯಿ ಏನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಿನಗೆ ಏನಾದ್ರೂ ಬೇಕಾ, ಆಭರಣ ಬೇಕಾ, ಅದು ಬೇಕಾ, ಇದು ಬೇಕಾ, ಎಲ್ಲ ಅನ್ನು ಕೂಡ ಕೇಳ್ತಾನೆ. ಆದ್ರೆ ಏನ್ ಕೇಳಿದ್ರು ಕೂಡ ಅವಳು ಮಾತಾಡೋದಿಲ್ಲ. ಅದಕ್ಕೆ ಕೊನೆಗೆ ದಶರಥ, ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಕೈಕೇಯಿ ಮಾತಾಡ್ತಾಳೆ, ನೀವು ಮೊದಲು ನನಗೆ 2 ವರ ಕೊಟ್ಟಿದ್ರಿ, ಆ 2 ವರನ ನಾನು ಇವಾಗ ಕೇಳ್ತಾ ಇದ್ದೀನಿ. ಮೊದಲನೇದು ರಾಮ 14 ವರ್ಷ ಕಾಡಿಗೆ ಹೋಗ್ಬೇಕು, ಎರಡನೇದು ಭರತಂಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ. ದಶರಥ ಆವಾಗ ಮೂರ್ಛೆ ಹೋಗ್ತಾನೆ. ಮತ್ತೆ ಎಚ್ಚರ ಆದ್ಮೇಲೆ ಕೈಕೇಯಿಗೆ ಬೇಡ್ಕೊತಾನೆ, ಇಲ್ಲ ಬೇಡ, ಈ ವರ ಬಿಟ್ಟು ಬೇರೆ ಏನಾದ್ರೂ ವರ ಕೇಳು ಅಂತ ಎಷ್ಟು ಹೇಳಿದ್ರು ಕೂಡ ಕೈಕೇಯಿ ಕೇಳೋದಿಲ್ಲ. ಆಮೇಲೆ ಹೇಳ್ತಾನೆ, ಬೇಕಾದ್ರೆ ನಾನು ಭರತನನ್ನೇ ರಾಜನನ್ನಾಗಿ ಮಾಡ್ತೀನಿ, ಆದ್ರೆ ರಾಮನ್ನ ಮಾತ್ರ ವನವಾಸಕ್ಕೆ ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ರಾಮನ್ನ ಬಿಟ್ಟು ನಂಗೆ ಬದುಕಿರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಕೈಕೇಯಿ ಇಲ್ಲ, ರಾಮನ್ನ 14 ವರ್ಷ ಕಾಡಿಗೆ ಕಳಿಸ್ಲೇಬೇಕು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ದಶರಥ ಮೊದಲು ಮಾತು ಕೊಟ್ಟೋದ್ರಿಂದ ಇವಾಗ ರಾಮನ 14 ವರ್ಷ ಕಾಡಿಗೆ ಕಳಿಸ್ಬೇಕಾಗತ್ತೆ. ಮತ್ತೆ ಕೈಕೇಯಿ ರಾಮನನ್ನ ಕರೆಸ್ಬೇಕು ಅಂತ ಹೇಳ್ತಾಳೆ. ಕೈಕೇಯಿ ರಾಮನನ್ನ ಕಳಿಸ್ಬೇಕು ಅಂತ ಸುಮಂತ್ರನನ್ನ ಕಳಿಸ್ತಾಳೆ. ಸುಮಂತ್ರ ಹೋಗ್ತಾರೆ ರಾಮನ ಭವನಕ್ಕೆ. ದಶರಥ ಮತ್ತೆ ಕೈಕೇಯಿ ನಿನ್ನ ಕರೀತಾ ಇದ್ದಾರೆ ಅಂತ ಹೇಳ್ತಾನೆ. ರಾಮ ಹೋಗಿ ಏನಾಗಿದೆ ಅಂತ ನೋಡಿದಾಗ ದಶರಥ ತುಂಬಾ ದುಃಖದಲ್ಲಿರ್ತಾನೆ. ಯಾಕೆ ಅಂತ ಕೇಳಿದ್ರೆ, ಯಾಕೆ ಅಂತ ಕೇಳ್ತಾಳೆ. ದಶರಥ ಏನು ಉತ್ತರ ಕೊಡೋದೇ ಇಲ್ಲ. ಅದಕ್ಕೆ ಅವನು ಕೈಕೇಯಿಯನ್ನ ಕೇಳ್ತಾನೆ. ಅವಾಗ ಕೈಕೇಯಿ ಹೇಳ್ತಾಳೆ, ಇಲ್ಲ, ನಿಮ್ಮಪ್ಪ ಮೊದಲು ನನಗೆ 2 ವರ ಕೊಟ್ಟಿದ್ರು, ಅದನ್ನ ನಾನಿವಾಗ ಕೇಳಿದ್ದೀನಿ, ಅದನ್ನ ಕೊಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಅದನ್ನ ಹೇಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವ 2 ವರ ಅಂತ ಕೇಳಿದ್ರೆ ಹೇಳ್ತಾಳೆ, ಭರತನ ರಾಜನನ್ನಾಗಿ ಮಾಡ್ಬೇಕು, ಮತ್ತೆ ನೀನು 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮೊದಲು ಕೈಕೇಯಿ ಅನ್ಕೊಂಡಿರ್ತಾಳೆ. ಕೈಕೇಯಿಗೆ ಮೊದಲು ಭಯ ಇರುತ್ತೆ, ರಾಮ ಏನಾದ್ರೂ ಬಲಾತ್ಕಾರವಾಗಿ ನನಗೆ ರಾಜ್ಯ ಬೇಕೇ ಬೇಕು ಅಂತ ಕೇಳ್ತಾನಂತ. ಆದ್ರೆ ರಾಮ ಏನು ಹೇಳೋದಿಲ್ಲ. ಹೌದಾ, ನಮ್ಮ ಅಪ್ಪನೇ ಹೇಳಿದಾರೆ ಅಂತಂದ್ರೆ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ನಾನು ಕೌಸಲ್ಯ
ಮಾಡೋದಕ್ಕೋಸ್ಕರ ಕೌಸಲ್ಯ ಹತ್ರ ಹೋಗ್ತಾನೆ. ಕೌಸಲ್ಯ ಹತ್ರ ಹೋದಾಗ ಕೌಸಲ್ಯ ಹೇಳಿದ ತಕ್ಷಣ ಮೂರ್ಛೆ ಹೋಗ್ತಾಳೆ. ಮತ್ತೆ ಎಚ್ಚರಿಕೆ ಬಂದ್ಮೇಲೆ ಹೇಳ್ತಾಳೆ, ನೀನು ಹೋಗಬೇಡ, ನೀನು ಇಲ್ಲೇ ಇದ್ದು ಕೈಕೇಯಿಯನ್ನು ಬೈದು ನೀನೇ ರಾಜನಾಗು ಅಂತ ಎಲ್ಲ ಹೇಳ್ತಾಳೆ. ಆಗೋನು ಇಲ್ಲ, ನಾನು ಅಪ್ಪ ಹೇಳಿದ್ದಾರೆ, ಆದ್ರಿಂದ ನಾನು ಹೋಗ್ಲೇಬೇಕು ಅಂತ ನಾನು ಹೋಗ್ತೀನಿ ಅಂತ ಅವನು ಹೇಳ್ತಾನೆ. ಎಷ್ಟು ಹೇಳಿದ್ರು ಕೂಡ ಕೌಸಲ್ಯ ಇಲ್ಲ, ನೀನು ಇಲ್ಲೇ ಇರು ಅಂತ ಹೇಳ್ತಾಳೆ. ಆವಾಗ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಅದನ್ನೇ ಹೇಳ್ತಾನೆ, ನೀನು ಹೋಗಿ ಏನಾದರೂ ಮಾಡಿ ಹೋಗಿ ನಿನ್ನ ರಾಜ್ಯವನ್ನ ತಗೋ ಅಂತ ಹೇಳ್ತಾನೆ. ಆವಾಗ ರಾಮ ಮತ್ತೆ ಹೇಳ್ತಾನೆ, ಪಿತ್ರಾಜ್ಞೆಯನ್ನ ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾನೆ. ಲಕ್ಷ್ಮಣ ಹಂಗೆ ಎಲ್ಲ ಹೇಳಿದ್ಮೇಲೆ ಆದರೂ ಕೂಡ ಲಕ್ಷ್ಮಣ ಒಪ್ಕೊಳ್ಳೋದಿಲ್ಲ, ನೀನು ತಗೋ ಅಂತಾನೆ ಹೇಳ್ತಾನೆ. ಅದಕ್ಕೋಸ್ಕರ ರಾಮ ಹೇಳ್ತಾನೆ, ನಾನು ವನವಾಸಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ದಶರಥ ಅಥವಾ ಕೈಕೇಯಿ ಕಾರಣ ಅಲ್ಲ, ಇದಕ್ಕೆ ನಾನು ಮೊದಲು ಮಾಡಿರುವಂಥ ಕರ್ಮಗಳೇ ಕಾರಣ ಅಂತೆಲ್ಲ ರಾಮ ಹೇಳ್ತಾನೆ. ಆವಾಗ ಲಕ್ಷ್ಮಣ ದೇವರು ಅನ್ನೋದನ್ನೆಲ್ಲ ಸುಳ್ಳು ಅನ್ನೋ ಥರ ಬೈತಾನೆ. ಅಕಸ್ಮಾತ್ ಏನಾದರೂ ದೇವರೇ ಇದನ್ನ ಮಾಡಿದ್ರೆ ಅವನು ಏನೂ ಮಾಡಿಲ್ಲದೆ ಇದ್ರು ಕೂಡ ಯಾಕೆ ನಿನ್ನನ್ನ ಕಾಡಿಗೆ ಕಳಿಸ್ಬೇಕಾಗಿತ್ತು ಅಂತೆಲ್ಲ ದೇವರನ್ನೆಲ್ಲ ಬೈತಾನೆ. ಮತ್ತೆ ರಾಮ ಹೇಳ್ತಾನೆ, ಇಲ್ಲ, ನಾನು ಮೊದಲು ಮಾಡಿದ ಕರ್ಮಗಳಿಂದನೇ ನಾನು ಇವಾಗ ಕಾಡಿಗೆ ಹೋಗ್ಬೇಕಾಗಿರುತ್ತೆ ಅಂತೆಲ್ಲ ಹೇಳದ್ಮೇಲೆ ಲಕ್ಷ್ಮಣನಿಗೆ ಇನ್ನೂ ಕೋಪ ಬರುತ್ತೆ. ಅವನು ಯಾರ್ಯಾರು ರಾಮನ ಪಟ್ಟಾಭಿಷೇಕ ಆಗೋದು ಬೇಡ ಅಂತ ಹೇಳ್ತಾರೋ ಅವರೆಲ್ಲರ ತಲೆಯನ್ನು ನಾನು ಕತ್ತರಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಮ ಮತ್ತೆ ಲಕ್ಷ್ಮಣನಿಗೆ ಹೇಳ್ತಾನೆ, ಇಲ್ಲ, ಪಿತ್ರಾಜ್ಞೆಯನ್ನ ಪಾಲನೆ ಮಾಡಲೇಬೇಕು, ಇಲ್ಲ ಅಂತಂದ್ರೆ ನರಕ ಆಗತ್ತೆ ಅಂತೆಲ್ಲ ಹೇಳ್ತಾನೆ. ಮತ್ತೆ ಹಿಂದೆ ಸಗರನ ಮಕ್ಕಳು ಪಿತ್ರಾಜ್ಞೆಯಂತೆ ಪಾತಾಳದವರೆಗೂ ಹೋಗಿದ್ರು ಅಂತೆಲ್ಲ ಹೇಳ್ತಾನೆ. ಅದರಿಂದ ಇಡೀ ನಮ್ಮ ವಂಶದಲ್ಲಿ ಯಾರೂ ಕೂಡ ಹೇಳಿರೋ ಮಾತನ್ನ ನಡೆಸ್ಕೊಟ್ಟಿಲ್ಲ ಅಂತಿಲ್ಲ, ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಮತ್ತೆ ಕೌಸಲ್ಯ ಆವಾಗ ಮೂರ್ಛೆ ಬಿದ್ದಿರ್ತಾಳೆ. ಮತ್ತೆ ಕೌಸಲ್ಯ ಎದ್ಮೇಲೆ ಹೇಳ್ತಾಳೆ, ಹಾಗಂತಂದ್ರೆ ನೀನು ನನ್ನನ್ನು ಕೂಡ ಕಾಡಿಗೆ ಕರ್ಕೊಂಡು ಹೋಗು ಅಂತ. ಆವಾಗ ರಾಮ ಹೇಳ್ತಾನೆ, ಇಲ್ಲ, ಪತಿ ಸೇವೆನೇ ತುಂಬಾ ಮುಖ್ಯ ನಿನಗೆ, ಅದಕ್ಕೋಸ್ಕರ ನೀನು ಇಲ್ಲೇ ಇರು ಅಂತ ರಾಮ ಹೇಳ್ತಾನೆ. ಮತ್ತೆ ಕೌಸಲ್ಯ ಒಪ್ಕೋತಾಳೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಹಾಗಂತಂದ್ರೆ ನಾನು ನಿನ್ ಜೊತೆ ಬರ್ತೀನಿ ಅಂತ. ಆಗ ರಾಮ ಬೇಡ, ನೀನು ಇಲ್ಲೇ ಇರು ಅಂತ ಹೇಳ್ತಾ ಇರ್ತಾನೆ. ಆಗ ಅಲ್ಲಿ ಸುಮಿತ್ರ ಬಂದು ಹೇಳ್ತಾಳೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯ ಮಠವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ಅಂತ ಹೇಳ್ತಾಳೆ. ರಾಮ ಬೇಡ ಅಂತ ಹೇಳಿದ್ರು ಕೂಡ ಸುಮಿತ್ರ ಹೇಳ್ತಾಳೆ, ಇಲ್ಲ, ನೀನು ರಾಮನ ಜೊತೆ ಕಾಡಿಗೆ ಹೋಗು, ರಾಮನನ್ನೇ ದಶರಥ ಅಂತ ಅನ್ಕೋ, ಮತ್ತೆ ಸೀತೆಯನ್ನೇ ನಾನು ಅಂತ ಅನ್ಕೋ, ಮತ್ತೆ ಕಾಡನ್ನೇ ಅಯೋಧ್ಯೆ ಅಂತ ಅನ್ಕೋ, ನೀನು ಸುಖವಾಗಿ ಹೋಗು ಅಂತ ಹೇಳ್ತಾಳೆ. ಆಮೇಲೆ ರಾಮ ಸುಮಿತ್ರೆ ಹೇಳೋದ್ರಿಂದ ಲಕ್ಷ್ಮಣನ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೋತಾನೆ. ಮತ್ತೆ ರಾಮ ವನವಾಸಕ್ಕೆ ಹೋಗೋದಕ್ಕೆ ಸಿದ್ಧ ಆಗ್ತಾ ಇರ್ಬೇಕಾದ್ರೆ ಸೀತೆ ನೋಡ್ತಾಳೆ. ಸೀತೆ ಯಾಕೆ ಅಂತೆಲ್ಲ ಕೇಳ್ತಾಳೆ. ಆವಾಗ ಸೀತೆಗೆ ಗೊತ್ತಾಗತ್ತೆ ರಾಮ ವನವಾಸಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅದಕ್ಕೆ ನಾನು ಕೂಡ
ಆ, ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ರಾಮ ಒಪ್ಪೋದಿಲ್ಲ. ಆ, ಆ, ಕಾಡಿನಲ್ಲಿ ಕ್ರೂರ ಪ್ರಾಣಿಗಳೆಲ್ಲ ಇರುತ್ತೆ. ಆ, ಆ, ಬೇರೆ ಬೇರೆ ತುಂಬಾ ಕಷ್ಟ ಎಲ್ಲ ಇರುತ್ತೆ, ಮುಳ್ಳೆಲ್ಲ ಇರುತ್ತೆ. ಅದರಿಂದ ಹೋಗ್ಬೇಡ, ನೀನು ಬರಬೇಡ ಅಂತ ರಾಮ ಹೇಳ್ತಾನೆ ಸೀತೆಗೆ. ಆವಾಗ ಸೀತೆ ಹೇಳ್ತಾಳೆ, ಹೌದಾ, ನಮ್ಮಪ್ಪ ನೀನು ಬಿಲ್ಲು ಮುರಿದಿದ್ದನ್ನು ನೋಡಿ ನೀನು ತುಂಬಾ ಶಕ್ತಿಶಾಲಿ ಅಂತ ಅಂದ್ಕೊಂಡು ನೀನು ನನಗೇನು ಆಗೋದಿಲ್ಲ ಅಂತ ನನ್ನನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ಇವಾಗ ಗೊತ್ತಾಗ್ತದೆ ನೀನು ಆ ಕಾಡಲ್ಲಿರೋ ಚಿಕ್ಕ ಪುಟ್ಟ ಪ್ರಾಣಿಗಳಿಗೂ ಕೂಡ ಹೆದರ್ತೀಯ ಅಂತ ಹೇಳೋದಕ್ಕೆ ಆಗ ರಾಮ ಕರ್ಕೊಂಡು ಹೋಗ್ತಾನೆ. ಮತ್ತೆ ಕಾಡಿಗೆ ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ರಾಮ ಸೀತೆ ಮತ್ತೆ ಲಕ್ಷ್ಮಣನಿಗೆ ಹೇಳ್ತಾನೆ, ನಿಮ್ಮ ಹತ್ರ ಏನೇನಿದೆಯೋ, ಯಾವ ಸಂಪತ್ತಿದೆಯೋ ಅದೆಲ್ಲದನ್ನು ಕೂಡ ಎಲ್ಲರಿಗೂ ದಾನ ಮಾಡಿ ಅಂತ. ಎಲ್ಲರೂ ಕೂಡ ಎಲ್ಲ ಜನರಿಗೂ ಕೂಡ ದುಡ್ಡು ಎಲ್ಲ ಕೊಡ್ತಾರೆ. ಲಕ್ಷ್ಮಣ ಕೆಲವು ಆಯುಧಗಳು ಮತ್ತೆ ಬೇಕಾದ ಕೆಲವು ವಸ್ತುಗಳನ್ನೆಲ್ಲ ತಗೊಂಡು ಸಿದ್ಧ ಆಗ್ತಾನೆ. ಮತ್ತೆ ಆ 3 ಜನ ವಸಿಷ್ಠರಿಗೆ ಎಲ್ಲ ಪೂಜೆ ಮಾಡಿ ಅವರಿಗೆಲ್ಲ ದುಡ್ಡನ್ನೆಲ್ಲ ಕೊಟ್ಟು ಇಡೀ ಜನರಿಗೆಲ್ಲ ಎಲ್ಲರಿಗೂ ಕೂಡ ದುಡ್ಡನ್ನ ಕೊಡ್ತಾನೆ. ಎಲ್ಲಾ ಜನರು ಕೇಳಿ ತುಂಬಾ ಜಾಸ್ತಿ ದುಃಖಿತರಾಗ್ತಾರೆ. ಮತ್ತೆ ಕೈಕೇಯಿಯನ್ನ ಎಲ್ಲರೂ ಬೈತಾರೆ. ಮತ್ತೆ ರಾಮ ಇನ್ನೇನು ಹೊರಡಬೇಕು ಅಂತಂದಾಗ ದಶರಥನಿಗೆ ವಿಸರ್ಜನಾ ಅನುಮತಿಯನ್ನು ತಗೊಳ್ಳೋದಕ್ಕೋಸ್ಕರ ಬರ್ತಾನೆ. ಆಗ ಮತ್ತೆ ದಶರಥ ಮೂರ್ಛೆ ಹೋಗ್ತಾನೆ. ಮತ್ತೆ ಎದ್ದೇಳ್ತಾನೆ. ರಾಮಗೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ, ಮತ್ತೆ ಮೂರ್ಛೆ ಹೋಗ್ತಾನೆ. ಮತ್ತೆ ಹೋಗಿ ನೀನು ಕೈಕೇಯಿ ಮಾತನ್ನ ಕೇಳಬೇಡ ಅಂತ ಹೇಳ್ತಾನೆ, ಮತ್ತೆ ಮೂರ್ಛೆ ಹೋಗ್ತಾನೆ. ಹೀಗಾದ್ಮೇಲೆ ಮತ್ತೆ ಸುಮಂತ್ರ ಮತ್ತೆ ವಸಿಷ್ಠರು ಕೈಕೇಯಿಗೆ ಬೈತಾರೆ, ನಿನಗೆ ಬುದ್ಧಿ ಇಲ್ವಾ, ಯಾಕೆ ಈ ತರ ರಾಮನ ಗಾಡಿ ಕಳಿಸ್ತಾ ಇದ್ದೀನಿ ಅಂತ. ಆಗ ದಶರಥನಿಗೆ ಮತ್ತೆ ಎಚ್ಚರಾಗಿ ಹೇಳ್ತಾನೆ ದಶರಥ, ರಾಮನ ಜೊತೆ ನಾನು ಹೋಗ್ತೀನಿ ಅಂತ. ಆಗ ಆಗ ಹೇಳ್ತಾನೆ, ಅದು ರಾಮ ಹೇಳ್ತಾನೆ, ಬೇಡ ನೀವಿಲ್ಲೇ ಅಂತೆಲ್ಲ ಹೇಳ್ತಾನೆ. ಅದಕ್ಕೋಸ್ಕರ ದಶರಥ ಹೇಳ್ತಾನೆ, ಹಾಗಂತಂದ್ರೆ ನಾನು ನಿನ್ನ ಜೊತೆ ಸೈನ್ಯ ಮತ್ತೆ ಇಡೀ ಕೋಟವನ್ನೆಲ್ಲ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಕೈಕೇಯಿ ಇಲ್ಲ, ಆಗ ಕಳಿಸ್ಕೊಡ್ಬಾರ್ದು ಅಂತ ವಿರೋಧ ಮಾಡ್ತಾಳೆ. ಮತ್ತೆ ದಶರಥ ಕೈಕೇಯಿಯನ್ನ ಬೈತಾನೆ, ಮತ್ತೆ ಮೂರ್ಛೆ ಹೋಗ್ತಾನೆ. ಮತ್ತೆ ಲಕ್ಷ್ಮಣ ಮತ್ತೆ ರಾಮ ಇಬ್ರು ಕೂಡ ನಾರು ಮಡಿಯನ್ನು ಉಟ್ಕೋತಾರೆ. ಸೀತೆಯು ಕೂಡ ನಾರು ವಸ್ತ್ರವನ್ನು ಉಟ್ಕೋಬೇಕು ಅಂತ ಹೋದಾಗ ವಸಿಷ್ಠರು ಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ಕೈಕೇಯಿ ಇಲ್ಲ, ಉಟ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ವಸಿಷ್ಠರು ಕೈಕೇಯಿಗೆ ಬೈದು ಇಲ್ಲ, ಸೀತೆ ಉಟ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಮತ್ತೆ ರಾಮ ಎಲ್ಲರಿಗೂ ನಮಸ್ಕಾರ ಮಾಡಿ ಹೊರಡ್ತಾನೆ. ದಶರಥ ಹೇಳ್ತಾನೆ ಸುಮಂತ್ರಗೆ, ಹೋಗಿ ಒಂದು ರಥವನ್ನ ಬಾ, ಅಲ್ಲಿ ರಾಮನನ್ನ ಹೋಗಿ ಬಿಟ್ಟುಕೊಟ್ಟ ಅಂತ. ಆಗ ದಶರಥನ ಆಜ್ಞೆ ಅಂತ ಸುಮಂತ್ರ ರಥನ ಕರ್ಕೊಂಬರ್ತಾನೆ. ಮತ್ತೆ ಕೌಸಲ್ಯ ಸೀತೆಗೆ ಪತಿ ಸೇವೆಯನ್ನು ಎಲ್ಲ ಉಪದೇಶ ಮಾಡ್ತಾಳೆ. ಮತ್ತೆ
ರಥವನ್ನ ಹತ್ತಿ ಎಲ್ಲರೂ ಹೊರಡ್ತಾ ಇರ್ತಾರೆ. ಎಲ್ಲಾ ಜನರು ಕೂಡ ಹಿಂದೆ ಬರ್ತಾರೆ. ನಾವು ಕೂಡ ರಾಮನ ಜೊತೆ ಕಾಡಿಗೆ ಬರ್ತೀವಿ ಅಂತ. ಆಗ ಆವಾಗ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಆಗ ಯಾರು ಕೂಡ ಜನರು ಖುಷಿಯಾಗಿ ಇರಲ್ಲ. ಮತ್ತೆ ಯಾರು ಮತ್ತೆ ಆಗ ಗಾಳಿಯೂ ಕೂಡ ಶೀತಲವಾಗಿ ಬೀಸ್ತಾ ಇರ್ಲಿಲ್ಲ ಅಂತೆ. ಮತ್ತೆ ಇಡೀ ಜಗತ್ತು ಪೂರ್ತಿ ಅಸ್ತವ್ಯಸ್ತ ಆಯ್ತಂತೆ. ರಾಮ ಎಲ್ಲರಿಗೂ ದುಡ್ಡು ಕೊಡಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದು ಕೇಳ್ತಾನಂತೆ, ನನ್ನ ಹತ್ರ ಯಾವ ಸಂಪತ್ತು ಕೂಡ ಇಲ್ಲ, ಅದಕ್ಕೋಸ್ಕರ ಕೊಡು ಅಂತ ಕೇಳ್ತಾನಂತೆ. ಅದಕ್ಕೋಸ್ಕರ ರಾಮ ಒಂದು ಕೋಲನ್ನ ಕೊಡ್ತಾ ಇದ್ದಾನೆ. ನೀನು ಈ ಕೋಲನ್ನ ಇಲ್ಲಿಂದ ಎಲ್ಲಿವರೆಗೂ ಎಸಿದ್ಯೋ ಅಲ್ಲಿವರೆಗೂ ಆ ಜಾಗದಲ್ಲಿ ಹಿಡಿದೊಟ್ಟು ಹಸುಗಳನ್ನ ನಿನಗೆ ಕೊಡ್ತೀನಿ ಅಂತ. ಆ ತ್ರಿಜಟ ಅನ್ನೋ ಬ್ರಾಹ್ಮಣ ಎಷ್ಟು ಶಕ್ತಿ ಇತ್ತೋ ಅಷ್ಟು ಶಕ್ತಿಯಿಂದ ಆ ಕೋಲನ್ನ ಎಸಿತಾನಂತೆ. ರಾಮ ಎಷ್ಟು ಹಸುಗಳನ್ನ ಕೊಡ್ಬೇಕಾಗಿತ್ತೋ ಅಷ್ಟು ಹಸುಗಳನ್ನ ಕೊಟ್ಟು ಮುಂದೆ ಹೋಗ್ತಾನೆ. ಮತ್ತೆ ಕೌಸಲ್ಯ ಮೂರ್ಛೆ ಹೋಗ್ತಾಳೆ. ಮತ್ತೆ ಸುಮಿತ್ರೆ ಕೌಸಲ್ಯಗೆ ಏನು ಆಗಲ್ಲ ಅಂತ ಹೇಳಿ ಸಾಂತ್ವನ ಮಾಡ್ತಾಳೆ. ಮತ್ತೆ ಎಲ್ಲರೂ ದಶರಥ ಹೇಳ್ತಾನೆ, ಎಲ್ಲಾ ಜನರು ಕೂಡ ದಶರಥ ಅಲ್ಲ, ರಾಮ ಹೇಳ್ತಾನೆ ಎಲ್ಲಾ ಜನರು ಕೂಡ ಇಲ್ಲೇ ಇರಿ ಅಂತ. ಆದ್ರೆ ಯಾರು ಕೂಡ ಒಪ್ಪೋದಿಲ್ಲ. ವೃದ್ಧರು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾ ಇರ್ತಾರೆ. ಮತ್ತೆ ರಾಮ ಹಾಗೆ ಹೋಗ್ತಾ ಇರ್ತಾನೆ. ಒಂದು ರಾತ್ರಿ ತಮಸಾ ನದಿ ತೀರದಲ್ಲಿ ಇರ್ತಾರೆ. ಮತ್ತೆ ಆಗ ರಾಮ ಬೆಳಗ್ಗೆ ಬೇಗ ಎದ್ದು ಎಲ್ಲರನ್ನೂ ಕೂಡ ಎಲ್ಲ ಜನರು ಹೇಳೋದಕ್ಕೂ ಮೊದಲೇನೆ ಹೊರಡ್ತಾನೆ. ಮತ್ತೆ ಬೆಳಗ್ಗೆ ಆದ್ಮೇಲೆ ಎಲ್ಲರೂ ಎದ್ದು ನೋಡ್ತಾರೆ. ರಾಮ ಇಲ್ಲದನ್ನು ನೋಡಿ ತುಂಬಾ ದುಃಖಿತರಾಗಿ ಮತ್ತೆ ವಾಪಸ್ ಅಯೋಧ್ಯೆಗೆ ಹೋಗ್ತಾರೆ. ಮತ್ತೆ ರಾಮ ಕೋಸಲ ರಾಜ್ಯವನ್ನ ದಾಟ್ತಾನೆ. ಮತ್ತೆ ವೇದಶ್ರುತಿ ನದಿಯನ್ನ ದಾಟ್ತಾನೆ. ಮತ್ತೆ ಗೋಮತಿ ನದಿಯನ್ನು ದಾಟ್ತಾನೆ. ಮತ್ತೆ ಸ್ಯಂದಿಕಾ ನದಿಯನ್ನ ದಾಟ್ತಾನೆ. ದಾರಿಯಲ್ಲಿ ರಾಮ ಅಲ್ಲಿ ಶೃಂಗಬೀರಪುರ ಅಂತ ಒಂದು ಜಾಗ ಬರುತ್ತೆ ಗಂಗಾ ತಟದಲ್ಲಿ. ಅಲ್ಲಿ ರಾತ್ರಿ ನಿವಾಸ ಮಾಡಿ ಅಲ್ಲಿ ಗುಹನ ಜೊತೆ ಇರ್ತಾನೆ. ಗುಹ ಕೇಳ್ತಾನೆ, ಯಾಕೆ ನೀವೆಲ್ಲ ಇಲ್ಲಿಗೆ ಬಂದಿದ್ರಿ ಅಂತ. ಆವಾಗ ಲಕ್ಷ್ಮಣ ಎಲ್ಲವನ್ನು ಕೂಡ ಹೇಳ್ತಾನೆ. ಗುಹ ಗುಹ ಎಲ್ಲರನ್ನು ಕೂಡ ಸತ್ಕಾರ ಮಾಡ್ತಾನೆ. ಮತ್ತೆ ರಾಮ ಸಾರಥಿಯನ್ನ ನೀನು ಅಯೋಧ್ಯೆಗೆ ಹೋಗು ಅಂತ ಕಳಿಸ್ತಾನೆ. ಮತ್ತೆ ಗುಹ ಒಂದು ದೋಣಿಯನ್ನು ತರಕ್ ಹೇಳ್ತಾನೆ. ತಂದ ಮೇಲೆ ಒಬ್ಬ ಸೇವಕನಿಂದ ದೋಣಿನೆಲ್ಲ ಸ್ವಚ್ಛ ಮಾಡೋದಕ್ಕೆಲ್ಲ ಹೇಳ್ತಾನೆ. ಮತ್ತೆ ರಾಮ ಸೀತೆ ಮತ್ತೆ ಲಕ್ಷ್ಮಣರು ಗಂಗೆಗೆ ನಮಸ್ಕಾರ ಮಾಡ್ತಾರೆ. ಮತ್ತೆ ದೋಣಿಯಿಂದ ಗಂಗಾ ನದಿಯನ್ನು ದಾಟಿ ಮತ್ತೆ ವತ್ಸ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ
ರಾತ್ರಿ ಅಲ್ಲೇ ಇರ್ತಾರೆ. ಮತ್ತೆ ರಾಮ ಲಕ್ಷ್ಮಣಂಗೆ ಹೇಳ್ತಾನೆ, ಕೌಸಲ್ಯ ಸುಮಿತ್ರ ಕೈಕೇಯರನ್ನ ನೋಡ್ಕೊಳ್ಳೋದಕ್ಕೆ ನೀನು ಹೋಗು ಅಂತ ಲಕ್ಷ್ಮಣಂಗೆ ಹೇಳ್ತಾನೆ. ಆದ್ರೂ ಕೂಡ ಅಕಸ್ಮಾತ್ ನಾನೇನಾದ್ರೂ ನಿನ್ನ ವನವಾಸಕ್ಕೆ ಬರಲಿಲ್ಲ ಅಂತಾದ್ರೆ ನಾನು ಪ್ರಾಣತ್ಯಾಗವನ್ನೇ ಮಾಡ್ತೀನಿ ಅಂತ ಲಕ್ಷ್ಮಣ ಹೇಳಿದ್ದಕ್ಕೆ ರಾಮ ಲಕ್ಷ್ಮಣನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಪ್ರಯಾಗಕ್ಕೆ ಹೋಗ್ತಾರೆ. ಅಲ್ಲಿ ಗಂಗಾ ಯಮುನಾ ಸಂಗಮಕ್ಕೆ ಹೋಗ್ತಾರೆ. ಅಲ್ಲಿ ಭರದ್ವಾಜಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಭರದ್ವಾಜಾಶ್ರಮಕ್ಕೆ ಹೋದಾಗ ಭರದ್ವಾಜ ಋಷಿಗಳು ಅವರಿಗೆ ಆತಿಥ್ಯವನ್ನು ಮಾಡಿದ್ದಾರೆ. ಮತ್ತೆ ರಾಮಂಗೆ ಹೇಳ್ತಾರೆ, ಇಲ್ಲಿ ಚಿತ್ರಕೂಟ ಅಂತ ಇದೆ, ಅಲ್ಲಿ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಇರುವಂತ. ಆಗ ಭರದ್ವಾಜರು ಹೇಳಿದ್ದನ್ನು ಕೇಳಿ ರಾಮ ಒಪ್ಕೊಂಡು ಚಿತ್ರಕೂಟಕ್ಕೆ ಹೋಗ್ತಾನೆ. ಚಿತ್ರಕೂಟ ಹೋಗಬೇಕಾದ್ರೆ ಭರದ್ವಾಜರು ಹೇಳ್ತಾರೆ ಯಾವ ದಾರಿಲಿ ಹೋಗ್ಬೇಕು ಅಂತ. ಯಮುನಾ ನದಿಯನ್ನ ಭರದ್ವಾಜರು ಅವರದೇ ದೋಣಿಯಿಂದ ದಾಟಿಸ್ತಾರೆ. ಮತ್ತೆ ಯಮುನಾ ಅಲ್ಲಿ ರಾತ್ರಿಯಲ್ಲಿ ಯಮುನಾ ತಟದಲ್ಲೇನೆ ಉಳಿತಾರೆ. ಮತ್ತೆ ಚಿತ್ರಕೂಟಕ್ಕೆ ಹೋಗ್ತಾರೆ. ಅಲ್ಲಿ ವಾಲ್ಮೀಕಿ ಋಷಿಗಳು ಇವರಿಗೆ ಕಾಣಿಸ್ತಾರೆ. ಅಲ್ಲೇ ಅವರನ್ನ ಭೇಟಿಯಾಗಿ ಮತ್ತೆ ಚಿತ್ರಕೂಟಕ್ಕೆ ಮುಂದೆ ಹೋಗಿ ಚಿತ್ರಕೂಟಕ್ಕೆ ಹೋಗಿ ಅಲ್ಲಿ ಒಂದು ಪರ್ಣಶಾಲೆಯನ್ನ ಲಕ್ಷ್ಮಣ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಹೋಗಿ ರಾಮ ಸೀತೆ ಲಕ್ಷ್ಮಣರು ಇರ್ತಾರೆ. ಸುಮಂತ್ರ ಇಲ್ಲಿ ಮತ್ತೆ ಅಯೋಧ್ಯೆಗೆ ಬರ್ತಾನೆ. ಸುಮಂತ್ರನಿಗೆ ರಾಮ ಹೇಳಿ ಕಳಿಸಿರ್ತಾನೆ, ನೀನು ಹೋಗಿ ದಶರಥಂಗೆ ಹೇಳು, ಇಲ್ಲ ಕೌಸಲ್ಯ ಕೈಕೇಯಿನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಂತೆಲ್ಲ ಹೇಳಿ ಸುಮಂತ್ರನ ಕಳಿಸಿರ್ತಾನೆ. ಸುಮಂತ್ರ ಹೋಗಿ ದಶರಥನಿಗೆ ಹೇಳೋದನ್ನ ನೋಡಿ ದಶರಥ ಮತ್ತೆ ಕೌಸಲ್ಯ ಮೂರ್ಛೆಗೋಗ್ತಾರೆ. ಮತ್ತೆ ದಶರಥ ಸುಮಂತ್ರಂಗೆ ಹೇಳ್ತಾನೆ, ನೀನು ರಾಮನನ್ನ ಅಲ್ಲಿ ಬಿಡಬಾರ್ದಾಗಿತ್ತು, ಹಂಗೆ ವಾಪಸ್ ಕರ್ಕೊಂಡ್ಬರ್ಬೇಕಾಗಿತ್ತು ಅಂತ ಹೇಳ್ತಾನೆ. ರಾಮ ವಾಪಸ್ ಬರ್ದೇ ಇರೋದನ್ನ ನೋಡಿ ಇಡೀ ಅಯೋಧ್ಯೆ ಜನರೆಲ್ಲ ದುಃಖಿತರಾಗ್ತಾರೆ. ಮತ್ತೆ ಕೌಸಲ್ಯ ಮತ್ತೆ ಮೂರ್ಛೆ ಹೋಗ್ತಾಳೆ. ಮತ್ತೆ ದಶರಥ ತುಂಬಾ ಜಾಸ್ತಿ ದುಃಖಿತ ಆಗ್ತಾನೆ. ಮತ್ತೆ ಕೌಸಲ್ಯಗೆ ಒಂದು ಕಥೆಯನ್ನ ಹೇಳ್ತಾನೆ. ಏನು ಅಂತಂದ್ರೆ, ಮೊದಲು ಅವನು ಒಂದು ದಿವಸ ಬೇಟೆಗೆ ಅಂತ ಹೋಗಿರ್ತಾನೆ. ಎಷ್ಟೊತ್ತಾದ್ರೂ ಬೇಟೆ ಸಿಗಲ್ಲ. ಕೊನೆಗೆ ಒಂದು ಕಡೆ ಬೇಟೆಯನ್ನ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಮರ ಹತ್ತಿ ಕೂತ್ಕೊಂಡಿರ್ತಾನೆ. ದೂರದಲ್ಲಿ ನೀರಿನ ಶಬ್ದ ಆಗುತ್ತೆ. ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಅಂದ್ಕೊಂಡು ಯಾವ ಜಾಗದಿಂದ ಶಬ್ದ ಬರ್ತಾ ಇತ್ತೋ ಆ ಜಾಗಕ್ಕೆ ಗುರಿ ಇಟ್ಟು ಬಾಣವನ್ನು ಹೊಡಿತಾನೆ. ಆವಾಗ ಯಾರೋ ಮನುಷ್ಯರು ಕೆರ್ಚಿದ್ದು ಕೇಳಿಸುತ್ತೆ. ಆವಾಗ ಏನಾಯ್ತು ಅಂತ ದಶರಥ ಓಡ್ಕೊಂಡು ಬಂದು ನೋಡ್ತಾನೆ. ಆವಾಗ ಒಬ್ಬ ಮುನಿ ಕುಮಾರ ಅಲ್ಲಿ ಸತ್ತಿರ್ತಾನೆ. ಯಾರು ನೀನು ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನನ್ನ ಹೆಸರು ಶ್ರವಣ ಅಂತ. ನನ್ನ ತಂದೆ ತಾಯಿ ಇಬ್ಬರು ಕೂಡ ಕುರುಡರು. ಅವರನ್ನು ನಾನು ಯಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ.
ದಾರಿಯಲ್ಲಿ ಅವ್ರಿಗೆ ನೀರ್ ದಾಹ ಆಯ್ತು, ಅದಕ್ಕೋಸ್ಕರ ನೀರ್ ತಗೊಳ್ಳೋದಕ್ಕೋಸ್ಕರ ಬಂದೆ, ಆವಾಗ ಹಂಗೆ ಈ ಬಾಣ ಬಂದು ಚುಚ್ಚಿತು ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಆವಾಗ ಶ್ರವಣ ಹೇಳ್ತಾನೆ, ನಾನು ಇನ್ನೂ ಬದುಕೋ ಸಾಧ್ಯತೆ ಇಲ್ಲ, ಅದರಿಂದ ಹೋಗಿ ಅವರಿಗೆ ನೀರು ಕೊಡು ಅಂತ ಹೇಳ್ತಾನೆ. ದಶರಥ ತುಂಬಾ ದುಃಖಿತವಾಗಿ ಹೋಗಿ ನೀರನ್ನ ಹೋಗಿ ಅವರಿಗೆ ಕೊಡ್ತಾನೆ. ಆಮೇಲೆ ದಶರಥ ಹೇಳ್ತಾನೆ, ನಾನು ಹೀಗಾಗೋಯ್ತು ಅಂತ. ದಶರಥ ಹೀಗಾಗೋಯ್ತು ಅಂತ ಹೇಳ್ತಾನೆ. ಆವಾಗ ಇಬ್ರು ಅವನಿಗೆ ಶಾಪ ಕೊಡ್ತಾರೆ, ನೀನು ಯಾವಾಗ ನಿನ್ನ ಮಗನಿಂದ ದೂರ ಆಗ್ತೀಯೋ ಆವಾಗ ನಿನ್ನ ಮಗನನ್ನ ಪ್ರಯತ್ನ ಮಾಡ್ತಾನೆ ಸಾಯಿ ಅಂತ ಶಾಪ ಕೊಡ್ತಾನೆ. ಮತ್ತೆ ಅವರಿಬ್ರು ಕೂಡ ಅಲ್ಲೇ ದೇಹತ್ಯಾಗ ಮಾಡ್ತಾರೆ. ಮತ್ತೆ ಮತ್ತೆ ತುಂಬಾ ದುಃಖಿತ ಆಗ್ತಾನೆ, ಮತ್ತೆ ಮೂರ್ಛೆ ಹೋಗ್ತಾನೆ. ಹಿಂಗಾಗ್ತಾ ಆ ರಾತ್ರಿ ದಶರಥ ಪ್ರಾಣ ತ್ಯಾಗ ಮಾಡ್ತಾನೆ. ಮತ್ತೆ ಬೆಳಗ್ಗೆ ಎದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ತುಂಬಾ ದುಃಖಿತ ಆಗ್ತಾರೆ. ಕೌಸಲ್ಯ ಕೈಕೇಯಿಗೆ ಬೈತಾಳೆ. ಮತ್ತೆ ಕೌಸಲ್ಯ ಎಲ್ಲ ಮಂತ್ರಿಗಳಿಗೆಲ್ಲ ಹೇಳ್ತಾಳೆ, ದಶರಥನ ದೇಹವನ್ನ ಒಂದು ತೈಲಪೂರ್ಣವಾದ ಒಂದು ಜಾಗದಲ್ಲಿ ಇಡಬೇಕು ಅಂತ ಹೇಳ್ತಾಳೆ. ಎಲ್ಲರೂ ತುಂಬಾ ದುಃಖಿತ ಆಗ್ತಾರೆ. ಮತ್ತೆ ಮಾರ್ಕಂಡೇಯ ಮೊದಲಾದ ಮುನಿಗಳೆಲ್ಲ ಮುಂದೆ ರಾಜ ಇಲ್ದೇನೆ ಇಡೀ ರಾಜ್ಯ ಸರಿಯಾಗೋದಿಲ್ಲ, ಅದಕ್ಕೋಸ್ಕರ ಯಾರನ್ನಾದ್ರೂ ರಾಜನನ್ನಾಗಿ ಮಾಡ್ಬೇಕು ಅಂತ ವಸಿಷ್ಠರಿಗೆ ಹೇಳ್ತಾರೆ. ಆಗ ವಸಿಷ್ಠ ಆಜ್ಞೆಯಿಂದ ಎಲ್ಲರೂ ಹೋಗ್ತಾರೆ. ಒಂದು 5 ಜನ ದೂತರು ಹೋಗ್ತಾರೆ. ಕೇಕಯ ದೇಶಕ್ಕೆ ಹೋಗಿ ಭರತ ಮತ್ತು ಶತ್ರುಘ್ನರನ್ನ ಕರ್ಕೊಂಡ್ಬರ್ಬೇಕು ಅಂತ ಕಳಿಸ್ತಾರೆ. ಮತ್ತೆ ಭರತ ದೂತರು ಹೇಳ್ತಾರೆ ಭರತಂಗೆ, ನೀನು ಆದಷ್ಟು ಬೇಗ ಬರಬೇಕು ಅಂತ ವಸಿಷ್ಠರು ಹೇಳಿದ್ದಾರೆ ಅಂತ. ಆವಾಗ ಭರತ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನು ಶತ್ರುಘ್ನನಿಗೆ ಹೇಳ್ತಾನೆ, ನನಗೆ ನೆನ್ನೆ ಹಿಂದಿನ ರಾತ್ರಿ ಕನಸಲ್ಲಿ ರಾಮ ಅಯೋಧ್ಯೆಯನ್ನು ಬಿಟ್ಟು ಹೋಗಿದ್ದು ಮತ್ತೆ ದಶರಥ ಪ್ರಾಣತ್ಯಾಗ ಮಾಡಿದ್ದು ಕನಸು ಬಿದ್ದಿತ್ತು ಅಂತ ಹೇಳ್ತಾನೆ. ಮತ್ತೆ ದೂತರ ಹೇಳಿರೋದ್ರಿಂದ ಬೇಗ ಭರತ ಬರ್ತಾ ಇರ್ತಾನೆ. ದಾರಿಯಲ್ಲೆಲ್ಲ ಅಪಶಕುನಗಳೆಲ್ಲ ಆಗುತ್ತೆ. ಭರತ ಒಂದು ನಗರವನ್ನು ಪ್ರವೇಶ ಮಾಡ್ತಾನೆ. ಬೇಗ ಬರ್ತಾನೆ ವಸಿಷ್ಠರ ಹತ್ರ. ಮತ್ತೆ ಕೈಕೇಯಿ ಹತ್ರ ಹೋಗ್ತಾನೆ. ಭರತ ಏನಾಯ್ತು ಅಂತ ಕೇಳ್ತಾನೆ. ಆವಾಗ ಕೈಕೇಯಿ ಹೇಳ್ತಾನೆ, ಇವಾಗ ಏನು ಚಿಂತೆ ಇಲ್ಲ, ನೀನೇ ರಾಜ ಆಗ್ಬೋದು. ಈಗ ರಾಮ ನಾನು ವರ ಕೇಳಿದ್ದೀನಿ, ರಾಮ ಕಾಡಿಗೆ ಹೋಗಿದ್ದಾನೆ, ಇವಾಗ ದಶರಥನು ಕೂಡ ಸತ್ತೋಗಿದ್ದಾನೆ, ಅದರಿಂದ ನೀನೇ ರಾಜ ಆಗ್ಬೋದು ಅಂತ ಹೇಳ್ತಾಳೆ. ಆವಾಗ ಭರತಂಗೆ ತುಂಬಾ ಸಿಕ್ಕೋಗು ಬಂದು ಕೈಕೇಯಿಗೆ ಬೈತಾನೆ. ಆಗ ನೀನು ಇಡೀ ನಮ್ಮ ವಂಶಕ್ಕೇನೆ ಕಲಂಕ ಆಗಿದ್ಯಾ ಅಂತೆಲ್ಲ ಬೈತಾನೆ. ಮತ್ತೆ ಕೌಸಲ್ಯ ಹತ್ರ ಬಂದು ಕೌಸಲ್ಯ ಹೇಳ್ತಾಳೆ, ಇವಾಗ ಏನು ಮಾಡೋಕ್ಕಾಗಲ್ಲ, ನೀನೇ ರಾಜ ಆಗ್ಬೇಕು ಅಂತ. ಆವಾಗ ಅವನಿಗೆ ಇನ್ನೂ ದುಃಖ ಆಗಿ ಅವನು ಹೇಳ್ತಾನೆ, ನಾನು ಹೋಗಿ ರಾಮನನ್ನ ಇಲ್ಲಿ ಕರ್ಕೊಂಡ್ಬಂದು ನಾನು
ಮತ್ತೆ ಶತ್ರುಘ್ನರು ತುಂಬಾ ಜಾಸ್ತಿ ದುಃಖಿತರಾಗ್ತಾರೆ. ಮತ್ತೆ ಶತ್ರುಘ್ನ ಮಂಥರೆಯನ್ನ ಕರ್ಕೊಂಡ್ಬರ್ತಾನೆ. ಅವನ್ನ ಎಳ್ಕೊಂಡ್ಬಂದು ಅವಳನ್ನ ಸಾಯಿಸ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಭರತ ಹೇಳ್ತಾನೆ ಅವಳನ್ನ ಬಿಟ್ಬಿಡು ಅಂತ, ಅದನ್ನ ಬಿಡ್ತಾನೆ. ಮತ್ತೆ ಮಂತ್ರಿಗಳು ಎಲ್ಲರೂ, ವಸಿಷ್ಠರು ಎಲ್ಲರೂ ಹೇಳ್ತಾರೆ ನೀನೇ ರಾಜ್ಯವನ್ನ ಪಡ್ಕೊ ಅಂತ. ಆದ್ರೆ ಭರತ ಇಲ್ಲ, ನಾನು ಏನೇ ಆಗ್ಲಿ ರಾಮನ್ನ ಕರ್ಕೊಂಡ್ಬಂದು ಅವನನ್ನೇ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಇಡೀ ಸೈನ್ಯ ಸಮೇತವಾಗಿ ಹೋಗ್ತಾನೆ. ಹೋಗ್ಬೇಕು ಅಂತ ನಿಶ್ಚಯ ಮಾಡಿ ಎಲ್ಲ ಸಿದ್ಧಾರ್ಥಗಳನ್ನೆಲ್ಲ ಮಾಡ್ಕೊತಾನೆ. ಅವನು ಗಂಗಾ ಹೋಗ್ತಾನೆ. ಗಂಗಾ ತಟಕ್ಕೆ ಹೋಗ್ತಾನೆ. ಅಲ್ಲಿದ್ದು ಇಡೀ ಸೇನೆಯನ್ನೆಲ್ಲ ಅಲ್ಲೇ ಇರೋದಕ್ಕೆ ಹೇಳ್ತಾನೆ. ಮತ್ತೆ ಅಲ್ಲಿ ರಾಮ ಭರತನ ಜೊತೆ ಕೈಕೇಯಿ ಕೌಸಲ್ಯ ಸುಮಿತ್ರ ಕೈಕೇಯಿಯರು ಕೂಡ ಬಂದಿರ್ತಾನೆ. ಅಲ್ಲಿ ಕೈಕೇಯಿಯನ್ನ ಮತ್ತೆ ಬೈತಾನೆ. ಮತ್ತೆ ರಾತ್ರಿ ಅಲ್ಲೇ ವಿಶ್ರಾಮ ಮಾಡ್ತಾರೆ. ಇಲ್ಲಿಗೆ ಅಯೋಧ್ಯಾಕಾಂಡದ 80ನೇ ಸರ್ಗ ಮುಗಿಯುತ್ತೆ. ಇಲ್ಲಿಗೆ 2ನೇ ದಿವಸದ ಕಥೆ ಸಮಾಪ್ತ ಆಗುತ್ತೆ. ಶ್ರೀಕೃಷ್ಣಾರ್ಪಣ.